ಮಾವಿನಕಟ್ಟೆ ಹೋಗ್ಬೇಕಂದ್ರೆ ಆ ಕಡೆ ಸೈಡ್ ಬಸ್ ಹೋಗ್ಬೇಕು. ದಿನ ಪೂರ್ತಿ ಮಳೆ ಮಳೆ ಬಂದರೆ ಮಳೆ 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 ಅಷ್ಟು ಮಳೆ. ಪ್ರಸಾದ ಊಟ ಮಾಡಕ್ಕೆ ಹೋಗೋಣ. ಗಣೇಶನೆಲ್ಲ ಗಣೇಶನ್. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಲಿಕು ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ಕುಂದಾಪುರದಲ್ಲಿ ಸ್ವಲ್ಪ ಮಳೆ ಅನ್ನೋದು ಕಮ್ಮಿ ಆಗಿದೆ. ಬಿಸಿಲು ನೋಡ್ತಾ ಇದ್ದೀವಿ ಸುಮಾರು ದಿವಸದ ಮೇಲೆ. ಈ ಥರ ಬಿಸಿಲು ನೋಡೇ ಸುಮಾರು ದಿವಸ ಆಗಿತ್ತು. ಯಾಕಂದರೆ ದಿನ ಪೂರ್ತಿ ಮಳೆ ಮಳೆ ಬಂದರೆ ಮಳೆ 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 ಅಷ್ಟು ಮಳೆ. ಇವತ್ತು ಸ್ವಲ್ಪ ಬಿಸಿಲಿರೋ ಕಾರಣ ನನಗೆ ಬೆಳಗ್ಗೆ ಏನೋ ದೇವಸ್ಥಾನಕ್ಕೆ ಹೋಗಬೇಕು, ದೇವಸ್ಥಾನದಲ್ಲಿ ಊಟ ಮಾಡಬೇಕು ಅಂತ ಅನ್ನಿಸ್ತಿತ್ತು. ಸೊ ಅತ್ತೆಗೆ ಹೇಳಿದೆ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ಡಿಸೈಡ್ ಮಾಡಿ ಮಾವಿನಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಮಾವಿನಕಟ್ಟೆ ಬ್ರಹ್ಮಲಿಂಗೇಶ್ವರ ನಮ್ಮ ಕುಂದಾಪುರದಲ್ಲೇ ತುಂಬ ಫೇಮಸ್ ದೇವಸ್ಥಾನ ಮತ್ತು ತುಂಬ ಪವರ್ಫುಲ್ ಕೂಡ ಹೌದು. ಈ ದೇವಸ್ಥಾನದಲ್ಲಿ ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಮಂಗಳಾರತಿ ಮಾಡ್ತಾರೆ. ಮಂಗಳಾರತಿ ಮಾಡ್ಬೇಕಾದ್ರೆ ಅಂದರೆ ನಾವು ಚೀಟಿ ಕೊಟ್ಟು ಮಂಗಳಾರತಿ ಟಿಕೆಟ್ ತೊಗೊಂಡು ಅಲ್ಲಿ ಹೋಗಿ ಕೊಟ್ಟರೆ ನಮ್ಮ ಹೆಸರಲ್ಲಿ ಮಂಗಳಾರತಿ ಮಾಡ್ತಾರೆ. ಮಂಗಳಾರತಿ ಮಾಡಬೇಕಾದ್ರೆ ಆ ದೇವ್ರ ತಲೆ ಮೇಲಿರೋ ಹೂವು ನಾವೇನಾದ್ರು ಅಂದ್ಕೊಂಡಿದ್ದಾಗತ್ತೆ ಅಂದರೆ ಬೀಳತ್ತೆ, ಆಗಿಲ್ಲ ಅಂದರೆ ಬೀಳಲ್ಲ. ಇದು ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ಆ ದೇವಸ್ಥಾನಕ್ಕೆ ಹೋದಾಗ ಮಂಗಳಾರತಿ ಕೊಟ್ಟಾಗ ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ಅಂದ್ಕೊಂಡಿದ್ದ ಕೆಲಸ ಎಲ್ಲ ತುಂಬ ಬೇಗನೆ ಸಕ್ಸಸ್ಫುಲ್ಲಾಗಿ ಆಗುತ್ತೆ. ಅಷ್ಟು ಪವರ್ಫುಲ್ ದೇವರು ನಮ್ಮ ಬ್ರಹ್ಮಲಿಂಗೇಶ್ವರ. ಬನ್ನಿ, ಮಾವಿನಕಟ್ಟೆ ಹೇಗಿದೆ, ಆ ದೇವಸ್ಥಾನದಲ್ಲಿ ಯಾವ ಥರ ಇದೆ ಮೂರ್ತಿ ದೇವ್ರದ್ದು, ಮತ್ತು ಯಾವ ಥರ ಪೂಜೆ ಆಗುತ್ತೆ, ಅಲ್ಲಿನ ಪ್ರಸಾದ ಊಟ ಎಲ್ಲನೂ ತೋರಿಸ್ತೀನಿ, ನೋಡ್ಕೊಂಬರೋಣ. ದೇವಸ್ಥಾನಕ್ಕೆ ಹೋಗಿ ಬರುವಂತ ಹೊರಟಿದ್ದೇವೆ. ಮಾವಿನಕಟ್ಟೆ ಬ್ರಹ್ಮಲಿಂಗೇಶ್ವರ. ನಮ್ಮ ಮನೆ ಹತ್ರನೇ ಬಸ್ ಬರುತ್ತೆ, ಗೊತ್ತಾ? ತೋರಿಸಿ ನೋಡಿ. ಇದು ನಮ್ಮ ಮನೆ ಅಂದರೆ ಅಲ್ಲಿ ತೋರ್ತಿತ್ತಲ್ಲ, ಅಲ್ಲಿ ಗಾಡಿ ಹೋಗ್ತಿದ್ಯಲ್ಲ, ಅಲ್ಲೇ ಬಸ್ ಬರುತ್ತೆ. ಹತ್ರನೇ ಇದೆ ಬಸ್ ಸ್ಟ್ಯಾಂಡ್. ಯೂಶ್ವಲಿ ನಾವು ಕುಂದಾಪುರಕ್ಕೆ ಹೋಗ್ಬೇಕಂದ್ರೆ ಈ ಕಡೆ ಸೈಡ್ ಬಸ್ ಸ್ಟಾಪಲ್ಲಿ ನಿಂತ್ಕೊತೀವಿ. ಮಾವಿನಕಟ್ಟೆ ಹೋಗ್ಬೇಕಂದ್ರೆ ಆ ಕಡೆ ಸೈಡ್ ಬಸ್ ಸ್ಟಾಪ್ ಹೋಗ್ಬೇಕು. ಕೊಲ್ಲೂರ್ಗೆ ಹೋಗ್ಬೇಕಂದ್ರೂ ಇದೇ ಬಸ್ ಸ್ಟ್ಯಾಂಡಲ್ಲಿ ಬಸ್ ಬರುತ್ತೆ ನಮಗೆ. ಬಸ್ ಸ್ಟಾಪಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ಅಚಾನಕ್ಕಾಗಿ ಗೌರ್ಮೆಂಟ್ ಬಸ್ ಬಂತು. ಅಂದರೆ ಇಲ್ಲಿ ಟೈಮಿಂಗ್ಸ್ ಗೌರ್ಮೆಂಟ್ ಬಸ್ಗೆ ಇಷ್ಟು ಅವರ್ಗೆ ಒಂದು ಗೌರ್ಮೆಂಟ್ ಬಸ್ ಅಂತ. ಗೌರ್ಮೆಂಟ್ ಬಸ್ ಹತ್ತಿದ್ವಿ. ಡೈರೆಕ್ಟ್ ಬಸ್ ಸಿಕ್ಕಿಲ್ಲ ನಮಗೆ. ಚಿತ್ತೂರು ಅನ್ನೋ ಪ್ಲೇಸ್ ಇದೆ, ಅಲ್ಲಿವರೆಗೂ ನಮಗೆ ಬಸ್ ಸಿಕ್ತು. ಅಲ್ಲಿಂದ ಆಟೋದಲ್ಲಿ ಹೋಗಬೇಕಿತ್ತು. ಚಿತ್ತೂರು ಅನ್ನೋ ಪ್ಲೇಸಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ರಿಕ್ಷಾ, ಅಲ್ಲೇ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ರಿಕ್ಷಾ ಸ್ಟ್ಯಾಂಡ್ಸ್ ಇರುತ್ತೆ, ಆಟೋ ಸ್ಟ್ಯಾಂಡು. ಅಲ್ಲಿಂದ ಒಂದು 5 ಮಿನಿಟ್ಸ್ ಜರ್ನಿ ಅಷ್ಟೇ, ಹತ್ತಿರ ಅಲ್ಲಿಂದ. ಸೊ ನಾವು ಆಟೋದಲ್ಲಿ ಹೋದ್ವಿ. ಅಲ್ಲಿ ऊपर लिखा है।
ದೇವ್ರ ದರ್ಶನ ಎಲ್ಲ ಆದಮೇಲೆ ಅಲ್ಲಿ ದೇವರಿಗೆ ಕೊಟ್ಟಿರೋ ಸೀರೆನೆಲ್ಲ ಸೇಲ್ಗಿಡ್ತಾರೆ. ಸೊ ಕೆಲವೊಂದು ಸೀರೆ ತುಂಬ ಚೆನ್ನಾಗಿತ್ತು, ತಗೋಬೇಕಂತ ಅನಿಸ್ತು. ಸೊ ಅತ್ತೆ ಒಂದು 4 ಸೀರೆ ಪರ್ಚೇಸ್ ಮಾಡಿದ್ರು ಮತ್ತು ಕಮ್ಮಿ ರೇಟ್ ಇತ್ತು, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ತಗೊಂಡ್ವಿ. ಪ್ರಸಾದ ಊಟ ಮಾಡಕ್ಕೆ ಹೋಗೋಣ. ಗೋಕರ್ಣಿಕ ಮತ್ತು ಚಕ್ರ ನದಿ 2. ನೋಡಿ, ಇದು ಊಟದ ಹಾಲು. ಮೊದಲೆಲ್ಲ ಇಲ್ಲಿ ಕೆಳಗಡೆ ಮಣೆ ಹಾಕಿ ಊಟ ಕೊಡ್ತಾಯಿದ್ರು. ಇವಾಗ ಟೇಬಲ್ ಸಿಸ್ಟಮ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ಇವಾಗ ಏಜ್ ಆದವ್ರಿಗೆಲ್ಲ ಕಾಲು ನೋವೆಲ್ಲ ಇರುತ್ತಲ್ಲ, ಸೊ ಅಂಥವ್ರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ, ಮಕ್ಕಳಿಗೂ ತುಂಬ ಯೂಸ್ ಆಗುತ್ತೆ. ನಾವು ಊಟಕ್ಕೆ ಕೂತ್ವಿ, ಪ್ರಸಾದ ಬಂತು, ತಿಂದ್ವಿ. ತುಂಬ ಟೇಸ್ಟಾಗಿತ್ತು, ತುಂಬ ಚೆನ್ನಾಗಿತ್ತು. ಹಾಗೆ ಅಲ್ವಾ, ದೇವಸ್ಥಾನದ ಪ್ರಸಾದ ಅಂದರೆ ಅದು ರುಚಿನೇ ಬೇರೆ. ಇಲ್ಲ ನಾನು ಯೂಟ್ಯೂಬ್ ಹಾಗೆ ಹೊರಗೆ ಬರಬೇಕಾದ್ರೆ ನನ್ನ ಕಣ್ಣಿಗೆ ಬಿದ್ದಿದ್ದೆ ಈ ಕುರ್ಕು ತಿಂಡಿ. ನನಗೆ ಈ ಥರ ತಿಂಡಿ ಎಲ್ಲ ತುಂಬ ಇಷ್ಟ. ಜಿಲೇಬಿ ಅಂದರೆ ಆಲ್ಮೋಸ್ಟ್ ನಮ್ಮ ಮನೆಯಲ್ಲೆಲ್ಲ ಇಷ್ಟಪಡ್ತಾರೆ. ಸೊ ಜಿಲೇಬಿ ತೊಗೊಂಡು ಅದ್ರ ಜೊತೆ ಮಕ್ಕಳಿಗೆ ಸುಮಾರು ತಿಂಡಿ ಐಟಮ್ಸ್ ತೊಗೊಂಡೆ. ಟೇಸ್ಟು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಈ ದೇವಸ್ಥಾನದಲ್ಲಿ ತುಂಬಾ ಹಸುಗಳಿರುತ್ತೆ. ನೀವು ಪ್ರಸಾದ ಚೀಲ ಇಟ್ಕೊಂಡು ಹೊರಗೆ ಬಂದರೆ ಅದು ಪಾಪ ವೆಯ್ಟ್ ಮಾಡ್ತಾ ಇರುತ್ತೆ, ನನಗೂ ಏನಾದ್ರು ತಿನ್ನೋಕೆ ಕೊಡ್ತಾರಾ ಅಂತ. ಸಿಂಗಾರ್ ಹೂ ಅಂತೆಲ್ಲ ಬರುತ್ತಲ್ಲ, ಅದೆಲ್ಲ ಅದಕ್ಕೆ ತಿನ್ನೋಕೆ ತುಂಬ ಇಷ್ಟ. ಸೊ ಯಾರು ಬ್ಯಾಗಲ್ಲಿ ಕಾಣುತ್ತೋ ಅವ್ರ ಹತ್ರ ಹೋಗ್ತಾ ಇರುತ್ತೆ. ಸೊ ನಾವು ಬಾಳೆಹಣ್ಣು ತಗೊಂಡು ಹಸುಗೆ ತಿನ್ಸಿದ್ವಿ. ಹಾಗೆ ಬರ್ತಾ ನಮ್ಮ ಕಸಿನ್ ಸಿಕ್ಕರು ದೇವಸ್ಥಾನದಲ್ಲಿ. ಅವರು ನಿಂಗೆ ಲೈಸೆನ್ಸ್ ಆಗಿದೆಯಲ್ವಾ, ಸರಿ ಓಡಿಸು ನೋಡೋಣ ಕಾರ್ ಅಂದ್ಬಿಟ್ಟು. ಹೀಗೆ ನಾನು ಇರ್ತೀನಿ ಪಕ್ಕದಲ್ಲಿ, ಹೆದರ್ಕೊಬೇಡ, ಸರಿ ಓಡಿಸು ಅಂದ್ಬಿಟ್ಟು ಅವ್ರ ಕಾರ್ ನಂಗೆ ಕೊಟ್ಟರು. ಧೈರ್ಯ ಮಾಡಿ ತೊಗೊಂಡು ಓಡಿಸ್ಕೊಂಬಂದೆ ಮನೆವರೆಗೂ. ಸೊ ನೈಸ್ ಎಕ್ಸ್ಪೀರಿಯನ್ಸ್. ಸೊ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಹೇಳಿ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಇನ್ನಷ್ಟು ವಿಶೇಷತೆನ ನಿಮ್ಮಲ್ಲಿಗೂ ಹೊತ್ಕೊಬರ್ತಾಳೆ. ಅಲ್ಲಿವರೆಗೂ ಲಿಕ್ಕುನ ಮಿಸ್ ಮಾಡ್ಕೋತಾ ಇರಿ, ಬ್ಲೆಸ್ ಮಾಡ್ತಾನೆ ಇರಿ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು.